ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಅಕ್ಷರಗಳಾದ ಅ ಮತ್ತು ಹ ಈ ಅಕ್ಷರಗಳ ಸರಿಯಾದ ಉಚ್ಚಾರಣೆಯನ್ನು ನೋಡೋಣ. ಕನ್ನಡ ಲೆಟರ್ಸ್ ಅ ಮತ್ತು ಹ, ಪ್ರೊನೌನ್ಸಿಯೇಷನ್ ಆ್ಯಂಡ್ ವರ್ಡ್ಸ್ ವಿತ್ ಅ ಆ್ಯಂಡ್ ಹ. ಈ ಹಿಂದಿನ ವಿಡಿಯೋದಲ್ಲಿ ಐ ಮತ್ತು ಯ ಈ ಅಕ್ಷರಗಳ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ಮಾಡಿದ್ವಿ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ದೀರಾ, ಮೇಡಮ್ ಅ ಮತ್ತು ಹ ಅಕ್ಷರಗಳ ಉಚ್ಚಾರಣೆಯನ್ನು ತಿಳಿಸಿ ಅಂತ. ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿ ಪ್ರಾರಂಭಿಕ ಕಲಿಕೆಯಿಂದ ಫ್ರಮ್ 0 ಲೆವೆಲ್ ಕಲಿಬೇಕು ಅಂತಂದರೆ, ಕಲಿಯುವ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕನ್ನಡ ವರ್ಣಮಾಲೆ ಕಾಗುಣಿತಗಳಿಂದ ಹಿಡಿದು 2, 3, 4, 5 ಲೆಟರ್ ವರ್ಡ್ಸ್, ಹಾಗೆ ಭಾಳಷ್ಟು ಒತ್ತಕ್ಷರ ವರ್ಡ್ಸ್, ಗುಡಿಸು ಪದಗಳು, ಪ್ರತಿಯೊಂದರ ಬಗ್ಗೆಯೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಹಾಗೆ ನಮಗೆ ಇಂಗ್ಲೀಷ್ ಓದಲಿಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಉಚ್ಚಾರಣೆಗಳನ್ನು ABCD ಇಂದ ಹಿಡಿದು ಪದಗಳು ಕೂಡ ಅದರಲ್ಲಿ ಕೂಡ ಈ ಎಲ್ಲ ವಿಷಯಗಳ ಬಗ್ಗೆ ಇದೆ. ಆಸಕ್ತಿ ಇರುವವರು ನೋಡಿ. ಈ ಹಿಂದೆ ನಾನು ವರ್ಣಮಾಲೆಯ ಎಲ್ಲ ಅಕ್ಷರಗಳಿಂದ ಕೂಡಿದ ಪದಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ. ಅದರಲ್ಲಿ ಅ ಕೂಡ ಇದೆ. ಇದನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಈಗ ಮೊದಲ ಬಾರಿಗೆ ನೋಡ್ತಾ ಇರೋರಿಗೋಸ್ಕರ ಒಂದು ಸಲ ಓದಿಬಿಡೋಣ. ಅ, ರಸ, ಅರಸ, ಅ ನೋಡಿ, ಇದು ಮೊದಲ ಅಕ್ಷರ. ಕನ್ನಡ ವರ್ಣಮಾಲೆ ಅ ಮತ್ತು ಹ ಬಗ್ಗೆ ಈ ಎರಡರ ನಡುವೆ ವ್ಯತ್ಯಾಸ ಅಂತಂದರೆ, ಇದು ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರ ಅ, ಇದರ ಉಚ್ಚಾರ ಅ. ಅ. ಅವರು, ಅವರೇ, ಅವನು, ಅವಳು, ಅಳಿಲು, ಅವಸರ, ಅವಕಾಶ. ಗೊತ್ತಾಯ್ತಲ್ಲ ಅ ಅಕ್ಷರದ ಉಚ್ಚಾರ. ಹಾಗೆ ಬೇರೆ ವಿಡಿಯೋಗಳು ಕೂಡ ಇದೆ. ಕನ್ನಡ ಪದಗಳನ್ನು, ಕನ್ನಡದ ಹೆಸರುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಮಾಡಿರುವಾಗ ಅದರಲ್ಲಿ ಕೂಡ ಬಹಳಷ್ಟು ಅ ಇಂದ ಪ್ರಾರಂಭ ಆಗುವಂಥ ಪದಗಳನ್ನು ಬರೆದಿದ್ದೇನೆ, ಹೆಸರುಗಳನ್ನು ಬರೆದಿದ್ದೇನೆ. ಸುಮಾರು 50ಕ್ಕಿಂತ ಹೆಚ್ಚಿನ ಪದಗಳು ಅ ಇಂದ ಪ್ರಾರಂಭ ಆಗುವಂಥ ಪದಗಳನ್ನು ಮಾಡಿದ್ದೇನೆ. ಇವುಗಳನ್ನು ಕೂಡ ನೋಡಿ. ನಿಮಗೆ ಇಂಗ್ಲೀಷ್ನಲ್ಲಿ ಬರೆಯೋದು ಬರೋದಿಲ್ಲ ಅಂತಂದರೆ ಇದು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಕೂಡ ಇದು ವಿಡಿಯೋ ಇದೆ, ಬರೆದಿರುವಂಥದ್ದು. ಬರೀಲಿಕ್ಕೆ ಬರದೇ ಇರೋರು ಇದನ್ನು ನೋಡ್ಬೋದು. ಈಗ ಮತ್ತೊಂದು ವಿಡಿಯೋ ನಾನು ಹ ಅಕ್ಷರಗಳಿಂದ ಪ್ರಾರಂಭ ಆಗುವಂಥ ಪದಗಳ ಬಗ್ಗೆ ಈ ಹಿಂದೆನೇ ವಿಡಿಯೋ ಮಾಡಿದ್ದೇನೆ. ಅದು ಕೂಡ 24ನೇ ಇಸ್ವಿನಲ್ಲಿ. ನೋಡಿ, ಇದನ್ನು ಹೊಸದಾಗಿ ಬಂದವರಿಗೋಸ್ಕರ ಒಮ್ಮೆ ಓದೋಣ. ಹಣತೆ, ಹರಸು. ನೋಡಿ, ಅದು ಅ ಇತ್ತು, ಈಗ ಹ. ಹ. ಹರಿಣಿ. ಇದು ಹ ಕನ್ನಡ ವರ್ಣಮಾಲೆಯ 48ನೇ ಅಕ್ಷರ. ಅ ಅನ್ನೋದು ಮೊದಲನೇ ಅಕ್ಷರ, ಇದು 48ನೇ ಅಕ್ಷರ. ನಂತರ ಹೇಮ, ಹನುಮ, ಹಂಸ, ಹಬ್ಬ, ಹರ, ಹರಿ, ಹರ್ಷ, ಹಡಗು, ಹರ್ಷಿತ, ಹಾಸ್ಯ, ಹವಳ. ಇದು ಹ ಆಯಿತು, ಇದು ಹ. ಹ ಇದು ಹ. ಹವಳ, ಹಲಗೆ, ಇದು ಹೇ ಆಯಿತು, ಹೇಳು, ಹಚ್ಚು, ಹಂಪೆ, ಹೇಮಂತ. ಹಾಗೆ ಇವೆಲ್ಲ ಅಕ್ಷರಗಳು ಹ. ಹ. ಈಗ ಅ ಮತ್ತು ಹಗೆ ಉಚ್ಚಾರಣೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಪದಗಳನ್ನು ನೋಡೋಣ. ನೋಡಿದ್ದು ಅ ಇಂದ ಅಡಕೆ, ಅಡವಿ, ಅಡುಗೆ ಅಥವಾ ಅಡಿಗೆ, ಇದು ಅಣಕಿಸು. ಅ. ಇಲ್ಲಿ ನೋಡಿ, ಅ ಮತ್ತು ಹ ಎರಡೂ ಒಟ್ಟಿಗೆ ಇದೆ. ಇದು ಅ, ಇದು ಹ. ಅಹಂಕಾರ, ಅಹಂಕಾರ. ಈಗ ಇದಕ್ಕೆ ಸ್ವಲ್ಪ ಸಮೀಪ ಇರುವಂಥ ಹ ಉಚ್ಚಾರ ಇರುವ ಪದವನ್ನು ಬರೆಯೋಣ. ನೋಡಿ, ಇದು ಅಡಕೆ. ಈಗ ಅದನ್ನೇ ನಾವು ಹ, ಇದನ್ನು ಅಡಕೆ ಹರಕೆ ಅಂತ ಬರಬೇಕಾದ್ರೆ ನೋಡಿ, ಹ. ಹ ರ ಕೆ, ಅಡಕೆ, ಹರಕೆ. ಇಲ್ಲಿ ಅಡವಿ, ಇದು ಹರವು. ಹ. ಹ ರ ಉ, ಹರವು. ಹರವು ಅಂದರೆ ಈಗ ಸ್ಪ್ರೆಡ್ ಮಾಡೋದಂತ. ಈಗ ಮೇಲೆ ಬಿಸಿಲು ಕಾಲದಲ್ಲಿ ಈಗ ಸಂಡಿಗೆಲ್ಲ ಮಾಡ್ತೀವಲ್ಲ, ಅದನ್ನ ಬಿಸಿಲಿನಲ್ಲಿ ಹರವು ಅಂತ ಹೇಳ್ತೀವಲ್ಲ, ಆ ಪದ ಇದು. ಆಯಿತಾ? ಈಗ ಕೆಲವು ಬೇರೆ ಪದಗಳನ್ನು ನೋಡೋಣ. ನೋಡಿ, ಈಗ ಅ ಇಂದ ಇದು ಅ, ಕಿ, ಕಿಗೆ ಕಾವತ್ತು ಏನಾಯಿತು, ಅಕ್ಕಿ. ಅಕ್ಕಿ.
ಅದನ್ನೇ ನೀವು ಪಕ್ಷಿಯನ್ನು ಹೇಳಬೇಕಾದ್ರೆ, ಪಕ್ಷಿ ಹೆಸರು ಹೇಳಬೇಕಾದ್ರೆ ಏನು ಹೇಳ್ತೀರಾ? ಹಕ್ಕಿ. ಹಕ್ಕಿ. ಅಕ್ಕಿ ಅಂದರೆ ರೈಸ್, ಹಕ್ಕಿ ಅಂದರೆ ಏನಾಯಿತು? ಬರ್ಡ್, ಪಕ್ಷಿ ಆಯಿತು. ಹ. ಈಗ ಹಬ್ಬ ಸದ್ಯ ನನ್ನ ಹೋಮ್ವರ್ಕ್ ಆಯಿತು ಅಂತ ಅನ್ನುವಾಗ ನೀವು ಯಾವ ಅಕ್ಷರವನ್ನು ಬರೀಬೇಕು? ಹಬ್ಬ ಸದ್ಯ ನನ್ನ ಹೋಮ್ವರ್ಕ್ ಆಯಿತು, ಹಬ್ಬ ಈಗ ನನಗೆ ಚೆನ್ನಾಗಿ ಸ್ವಲ್ಪ ಹೊಟ್ಟೆ ತುಂಬಿತು, ಚೆನ್ನಾಗಿ ಊಟ ಮಾಡಿದೆ ಅಂತ ಹೇಳುವಾಗ ಹಬ್ಬ ಅಂತ ಹೇಳಬೇಕು. ಆದರೆ ಯಾವುದೋ ಒಂದು ಹಬ್ಬ ಬರ್ತಾಯಿದೆ, ಈಗ ದೀಪಾವಳಿ ಹಬ್ಬ ಬಂತು ಅಥವಾ ಈಗ ನಮಗೆ ಯುಗಾದಿ ಬಂತು ಅಂತಂದರೆ ಹಬ್ಬ, ಅದು ಹಬ್ಬ, ಫೆಸ್ಟಿವಲ್. ಅರ್ಥ ಆಯಿತು ಅಂದ್ಕೊಳ್ತೇನೆ. ಅಕ್ಕಿ, ಹಕ್ಕಿ, ಹಬ್ಬ, ಹಬ್ಬ. ಇನ್ನೊಂದು ಪದವನ್ನು ಬರೆಯೋಣ. ಆರಿಸು. 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 ಅದನ್ನೇ ಇನ್ನೊಂದು ಹ ಇಂದ ಬರಿಬೇಕಾದ್ರೆ ಹಾರಿಸು. ಹಾರಿಸು. ಈಗ ಯಾವುದೋ ಕೆಲವು ಪುಸ್ತಕಗಳು ಅಥವಾ ಪೆನ್, ಪೆನ್ಸಿಲ್ ಏನಾದರೂ ನಿಮ್ಮ ಮುಂದೆ ಹರಡಿ ಅದರಲ್ಲಿ ಯಾವುದನ್ನಾದರೂ ಒಂದನ್ನು ತೆಗೆದುಕೊಳ್ಳು ಅಂತ ಹೇಳುವಾಗ ಅವಾಗ ಏನು ಹೇಳ್ತೀರಿ? ನಿಂಗೆ ಯಾವ್ದು ಬೇಕು ಅದನ್ನು ಆರಿಸ್ಕೋ ಅಂತ ಹೇಳ್ತೀವಿ ನಾವು, ಆಯಿತಾ? ಆದರೆ ನಿಮ್ಗೆ ಏನಾದರೂ ಬಂದು ಇಲ್ಲಿ ನೊಣ ಕೂತಿದೆ ಅಥವಾ ಹಕ್ಕಿ ಕೂತಿದೆ, ಏನಾದರೂ ಕೂತಿದ್ದನ್ನು ಅದನ್ನು ಓಡಿಸು ಅಂತ ಹೇಳಬೇಕಾದ್ರೆ ಹಾರಿಸು. ಅಥವಾ ಗಾಳಿಪಟ ಹಾರಿಸ್ತೀವಲ್ಲ, ಗಾಳಿಪಟ ಹಾರಿಸು. ಹಾಗೆ ಮತ್ತೊಂದು ಅಪ್ಪ ಅಂತ ಹೇಗೆ ಬರೆಯೋದು? ಅಪ್ಪ. ಪಗೆ ಪವತ್ತು ಅಪ್ಪ. ಅದೇ ಹಪ್ಪಳ ಅಂತ ಬರಬೇಕಾದ್ರೆ ಅಪ್ಪಳ. ಕೆಲವರು ಉಚ್ಚಾರ ಮಾಡುವಾಗ ಹಪ್ಪಳ ಅಂತಾರೆ. ಹಾಗೆ ಹಬ್ಬದ ಹೇಳುವಾಗ ಹಬ್ಬ. ಭಾಳಷ್ಟು ಅಪಭ್ರಂಶ ನೋಡಿಲ್ಲ, ಮತ್ತು ಹಾಗೆ ಬಹಳಷ್ಟು ವ್ಯತ್ಯಾಸ ಮಾಡ್ತಾರೆ. ಈಗ ಇದು ಅಪ್ಪ ಆಯಿತು. ಹಪ್ಪಳ ಬರೆಯೋದು ಹೇಗೆ? ಅದಕ್ಕೆ ಪಗೆ ಪವತ್ತು ಅಳ. ಇದು ಅಪ್ಪ, ಇದು ಹಪ್ಪಳ. ಮತ್ತೊಂದು ಪದವನ್ನು ಬರೆಯೋಣ. ಅವಳ. ಅವಳ. ಈ ಪುಸ್ತಕ ಅವಳದ್ದು ಅಂತ ಹೇಳಬೇಕಾದ್ರೆ ಅವಳ ಪುಸ್ತಕ. ಇದು ಅವಳ ಪುಸ್ತಕ ಅಂದರೆ ನನ್ನ ಫ್ರೆಂಡ್ದು ಪುಸ್ತಕ ಅಂತ ಹೇಳಬೇಕಾದ್ರೆ ಇದು ಅವಳ ಪುಸ್ತಕ ಅಂತ ಹೇಳ್ಬೋದು, ಅಥವಾ ಬೇರೆ ಯಾವ ವಸ್ತು ಅನ್ನೋದು ಹೇಳ್ಬೋದು, ಆಯಿತಾ? ಈಗ ಮತ್ತೊಂದು ಸರ. ಇದು ಯಾವ ಸರ ಅಂತ ಹೇಳಬೇಕಾದ್ರೆ ಹವಳ ಅಂತ ತಿಳ್ಕೊಳ್ಳಿ. ಈಗ ಹವಳ. ಇದು ಅವಳ ಪುಸ್ತಕ ಆಯಿತು. ಈಗ ಇದು ಹವಳ, ಹವಳದ ಸರ. ಇದು ಹವಳದ ಸರ. ಇಲ್ಲಿ ನಿಮಗೆ ಬಂತು, ಇಲ್ಲಿ ಹವಳ, ಅವಳ. ಅವಳ ಪುಸ್ತಕ, ಇದು ಅವಳ ಸರ ಅಂತ ಬೇಕಾದರೂ ಹೇಳ್ಬೋದು. ಆದರೆ ಇದು ಯಾವುದರ ಇದು ಮಣಿ ಸರನೋ ಅಥವಾ ಚಿನ್ನದ ಸರನೋ ಅಂತ ಹೇಳುವಾಗ ಇದು ಹವಳದ ಸರ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಕೆಲವರು ಯಾವುದಾದ್ರೂ ವಿಡಿಯೋ ಬೇಕು ಅಂತಂದಾಗ ಏನು ಕೇಳ್ತಾರೆ? ಹಾಕಿ ಅಂತ. ನನಗೆ ಈ ವಿಷಯದ ವಿಡಿಯೋ ಬೇಕಾಗಿದೆ ಮೇಡಮ್, ದಯವಿಟ್ಟು ಇದನ್ನು ಮಾಡಿ, ಇದನ್ನು ಹಾಕಿ, ವಿಡಿಯೋ ಮಾಡಿ ಹಾಕಿ ಅಂತ ಹೇಳಬೇಕಾದ್ರೆ ಯಾವುದನ್ನು ಬರ್ತಾರೆ ಅವರು? ಹಾಕಿ ಅಂತ ಬರ್ತಾರೆ. ಇದು ತಪ್ಪು. ಅದಕ್ಕೆ ನೀವು ದಯವಿಟ್ಟು ಬೇಗ ವಿಡಿಯೋವನ್ನು ಹಾಕಿ, ಅಪ್ಲೋಡ್ ಮಾಡಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಹಾಕಿ ಅಂತ ಹೇಳಬೇಕು, ಆಯಿತಾ? ಇದು ತಪ್ಪು. ಹಾಕಿ ಇದು ಕರೆಕ್ಟ್. ಮತ್ತೊಂದು ಪದ, ನನ್ನ ಕೈಲಿ ಈಗ ಆಗಲ್ಲ, ಈಗ ಬರೀಲಿಕ್ಕಾಗಲ್ಲ, ಓದಲಿಕ್ಕಾಗಲ್ಲ, ಅಥವಾ ಹಣ ಕೊಡಲಿಕ್ಕಾಗಲ್ಲ, ಏನಾದರೂ ಹೇಳ್ಬೇಕಂತಂದರೆ ಈಗ ಆಗಲ್ಲ. ಆಗಲ್ಲ. ಆದರೆ ಅದನ್ನೇ ಕೆಲವರು ಅಪಭ್ರಂಶ ಹಾಗಲ್ಲ, ಹಾಗಲ್ಲ. ಇದನ್ನು ಈ ರೀತಿ ಬಳಸ್ತಾರೆ, ಇದನ್ನು ಈ ರೀತಿ ಬಳಸ್ತಾರೆ. ಇದು ಹಾಗಲ್ಲ ಅಂತಂದರೆ ಅದು ನಾನು ಹೇಳಿದ್ದು ಹಾಗಲ್ಲ, ಹೀಗೆ ಅಂತ ಹೇಳುವಾಗ ಇದನ್ನು ಈ ಅಕ್ಷರವನ್ನು ಬಳಸಬೇಕು, ಆಯಿತಾ? ಇದರ ಅರ್ಥ ಬೇರೆ, ಇದರ ಅರ್ಥ ಬೇರೆ. ಇವತ್ತಿಗೆ ಇಷ್ಟು ಸಾಕು. ನಿಮಗೆ ಮತ್ತು ಹದ ವ್ಯತ್ಯಾಸ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಬೇಕಾದರೆ ಕೆಲವು ವಾಕ್ಯಗಳನ್ನು ಸೆಂಟೆನ್ಸಸ್ ಮಾಡಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.